ಬೆಂಗಳೂರಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಏನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ವಾಹನಗಳು ಯಾರಾದರೂ ನಿಲ್ಲಿಸಿದರೆ ಅದಕ್ಕೆ ನೋಟಿಸನ್ನು ಅಂಟಿಸಲಾಗ್ತಾ ಇತ್ತು. ನೋಟಿಸ್ ಅಂಟಿಸಿದ ಬಳಿಕ ಕಾರನ್ನು ತೆರವು ಮಾಡ್ತೀವಿ ಅಂತ ಜಿ ಬಿ ಹೇಳಿತು. ಆದರೆ ಕಾರ್ಗಳನ್ನು ನೋಟಿಸ್ ಅಂಟಿಸ್ತಾರೆ, ತೆರವು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಮುಖ್ಯ ರಸ್ತೆಗಳಿಂದ ಗಲ್ಲಿಯಲ್ಲಿರ್ತಕ್ಕಂತಹ ರಸ್ತೆಗೆ ಕಾರ್ಗಳು ಬಂದಿರತಕ್ಕಂಥದ್ದು. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಒಂದು 1ನೇ ಹಂತದಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದರೆ ಮುಖ್ಯ ರಸ್ತೆಯಲ್ಲಿ ನಮ್ಮ ವಾಹನಗಳನ್ನು ಪಾರ್ಕ್ ಮಾಡಿದರೆ ನೋಟಿಸನ್ನು ಅಂಟಿಸ್ತಾರೆ, ಕಾರ್ಗಳನ್ನು ತೆರವು ಮಾಡ್ತಾರೆ ಅಂತ ಒಂದು ಏನು ಸೂಚನೆ ಬೆನ್ನಲ್ಲೇ ಇಲ್ಲಿ ಇರ್ತಕ್ಕಂತಹ ಗಲ್ಲಿ ರೋಡ್ಗಳಿಗೆ ಇಲ್ಲಿ ಗಾಡಿಗಳನ್ನು ತಂದು ಹಾಕ್ತಾ ಇದ್ದಾರೆ. ನೋಡ್ಬೋದು, ಅಲ್ಲಿ ಈ ಕಡೆ ಒಂದು ಭಾಗದಲ್ಲಿ ಕಂಪ್ಲೀಟಾಗಿ ವಾಹನಗಳು ನಿಂತಿರೋದು, ಮತ್ತು ಈ ಕಡೆ ಬೈಕ್ ಬಂದರೂ ಕೂಡ ಹೋಗೋದಕ್ಕೆ ಜಾಗ ಇಲ್ಲದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿದೆ. ಒಂದು ಪಾರ್ಕ್ನ ಪಕ್ಕದಲ್ಲಿ ಇಷ್ಟರ ಮಟ್ಟಿಗೆ ಒಂದು ವಾಹನಗಳನ್ನು ಪಾರ್ಕ್ ಮಾಡಿದ್ದಾರೆ. ಮತ್ತು ಪ್ರಮುಖವಾಗಿ ಇಲ್ಲಿ ಹೇಳಬೇಕು ಅಂತಂದರೆ, ಪ್ರತಿದಿನ ಇದೇ ರೀತಿಯಾದಂತಹ ವಾಹನಗಳನ್ನು ಇಲ್ಲಿ ನಿಲ್ಲಿಸ್ತಾರೆ. ಸೊ ನಿಲ್ಲಿಸ್ಬಿಟ್ಟು ಹೋಗಿ ಇಲ್ಲಿ ಕಸವನ್ನು ಕೂಡ ಇಲ್ಲಿ ಜಿ ಬಿ ಎ ಸಿಬ್ಬಂದಿಗಳಿಗೆ ತೆಗೆಯೋದಕ್ಕೂ ಆಗದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೋಡ್ಬೋದು, ಸಾಕಷ್ಟು ದಿನಗಳಿಂದ ನಿಂತಿರ್ತಕ್ಕಂತಹ ವಾಹನಗಳಿಗೆ ಇಲ್ಲಿ ಹೋಗೋದಕ್ಕೂ ಕೂಡ ಇಲ್ಲಿ ಜಾಗ ಆಗ್ತಿಲ್ಲ. ನೋಡ್ಬೋದು, ಇಷ್ಟರ ಚಿಕ್ಕ ಜಾಗದಲ್ಲಿ ಎಷ್ಟು ಪರದಾಡುವಂಥ ಒಬ್ಬ ಬೈಕ್ ಸವಾರ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಮತ್ತು ಇಲ್ಲಿ ಎಡಭಾಗದಲ್ಲೂ ನೋಡ್ಬೋದು, ಇಷ್ಟರ ಮಟ್ಟ ಅಂದರೆ ಸುಮಾರು ವರ್ಷಗಳಿಂದಲೇ ಇಲ್ಲಿ ನಿಂತಿದ್ದು. ಇದ್ರ ಮೇಲೆ ಕಾರ್ ಮೇಲೆ ಕಸ ಕಡ್ಡಿಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿದೆ. ಸೊ ಎಷ್ಟು ಅಂದರೆ ವರ್ಷಗಳಿಂದಲೇ ಇಲ್ಲಿ ನಿಂತಿರತಕ್ಕಂತಹ ವಾಹನ ಇದಾಗಿದೆ. ಆದರೂ ಕೂಡ ಇಲ್ಲಿ ಯಾರೂ ಕೂಡ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇಲ್ಲ. ಪಂಚರ್ ಆಗಿ ನಿಂತಿರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಮತ್ತು ಸಂಜೆ ಆಯಿತು ಅಂತಂದರೆ ಇಲ್ಲಿ ಕುಡುಕರ ಒಂದು ಗ್ಯಾಂಗೇ ಇಲ್ಲಿ ಬರುತ್ತೆ, ಕುಡುಕರ ಅಡ್ಡಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಸ್ಥಿತಿ ಇಲ್ಲಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ 1ನೇ ಹಂತದಲ್ಲಿ ಆಗಿದೆ. ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ಪ್ರತಿದಿನ ಈ ರೀತಿಯಾದಂತಂದರೆ ಮುಖ್ಯ ರಸ್ತೆಯಲ್ಲಿ ವಾಹನ ಪಾರ್ಕ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಗಲ್ಲಿ ರಸ್ತೆಯಲ್ಲಿ ವಾಹನಗಳು ಬಂದಿದೆ, ಅದಕ್ಕೆ ಏನು ಹೇಳ್ತೀರಿ? ಸರ್, ಈಗ ಆ ರೂಲ್ಸ್ ಬಂದ ಮೇಲಿಂದ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಂಚೆನೂ ತಂದು ಇಲ್ಲಿ ಪಾರ್ಕ್ ಮಾಡ್ತಾರೆ. ಅದು ಬೇರೆ ಯಾರೋ ಅವ್ರ ಮನೆ ಹತ್ರ ಇರೋ ಗಾಡಿಗಳು ತಂದು ಇಲ್ಲಿ ಪಾರ್ಕ್ ಮಾಡ್ತಾರೆ. ಓಕೆ, ಏನೋ ಅವ್ರ ಪಾರ್ಕಿಂಗ್ ಜಾಗ ಇಲ್ಲ ಅಂದ್ಬಿಟ್ಟು ಬಂದು ಮಾಡ್ಬೋದು. ಆದರೆ ಮತ್ತು ತೆಗೆದ್ರೆ ಬೆಳಗ್ಗೆ ರಾತ್ರಿ ನಿಲ್ಲಿಸಿ ಬೆಳಗ್ಗೆ ತೆಗೆದ್ರೆ ತೊಂದರೆ ಇಲ್ಲ. ಪರ್ಮನೆಂಟಾಗಿ ನಿಲ್ಲಿಸ್ಬಿಡ್ತಾರೆ, ಟಾರ್ಪಾಲಿನ್ ಹಾಕಿರ್ತಾರೆ. ನಮ್ಮ ಮನೆ ಗೇಟ್ಗಳ ಮುಂದೆನೇ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ತೆಗಿಲಿಕ್ಕಾಗೋದಿಲ್ಲ ನಾವು ಗಾಡಿಗಳನ್ನ. ಸೊ ನಾವು ಎಷ್ಟೋ ಸಲ ಆ ತೊಂದರೆ ಅನುಭವಿಸಿದ್ದೀವಿ. ಮತ್ತು ಇಲ್ಲಿ ಪರ್ಮನೆಂಟ್ ಗಾಡಿಗಳು ಇರೋದ್ರಿಂದ ಕಸ ಗುಡಿಸೋರು ಪಾಪ BBMP ಅವರು ಡೈಲಿ ಬರ್ತಾರೆ. ಬಟ್ ಅವರು ಹೆಂಗೆ ಸರ್ ನಾವು ಕಸ ಗುಡ್ಸೋಕ್ಕಾಗತ್ತೆ ಇಲ್ಲಿ ಅಂತಾರೆ. ಸೊ ರಾತ್ರಿ ಹೊತ್ತಾಯಿತು ಅಂದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಆಮೇಲೆ ಡ್ರಿಂಕ್ಸ್ ಮಾಡಿಬಿಟ್ಟು ಬಾಟ್ಲುಗಳನ್ನೆಲ್ಲ ಅಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ತುಂಬ ತೊಂದರೆ ಇದೆ. ಲವಕುಶ ಪಾರ್ಕ್ ಹತ್ರ 36ನೇ ಕ್ರಾಸು ಈ ರೋಡಲ್ಲಿ ಮಾತ್ರ ಗಾಡಿಗಳನ್ನ ನಿಲ್ಲಿಸಿ ಎಷ್ಟೋ ವರ್ಷಗಳಾಗಿದೆ. ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು ಇಲ್ಲಿ ರೆಸಿಡೆಂಟ್ಸು. ಆನ್ ಬಿಹಾಫ್ ಆಫ್ ಆಲ್ ರೆಸಿಡೆಂಟ್ಸ್ ಐ ಆಮ್ ರಿಕ್ವೆಸ್ಟಿಂಗ್, ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಕೇಳಿದ್ರಲ್ಲ, ಏನಂತಂದರೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ 1ನೇ ಹಂತದಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆ ನಾವು ಅನುಭವಿಸ್ತಾ ಇದ್ವಿ. ಆದಷ್ಟು ಬೇಗ ಈ ಸಮಸ್ಯೆಯಿಂದ ನಮಗೆ ಮುಕ್ತಿ ಮಾಡಿ ಅನ್ನೋದು ಜನರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ನಟರಾಜ್, TV9 ಬೆಂಗಳೂರು.